ಕೈಲಾಸದ ಮೌನದಲ್ಲಿ ಶಿವನ ತಪಸ್ಸು ಜ್ವಾಲೆಯಾಗಿ ಹೊತ್ತಿ ಉರಿಯುತ್ತಿದ್ದರೆ ಅದೇ ಜ್ವಾಲೆಗೆ ತಂಪಾದ ಚಂದ್ರಕಿರಣವಾಗಿ ಪಾರ್ವತಿಯ ಪ್ರೀತಿ ಹರಿದು ಬರುತ್ತಿತ್ತು. ಈ ದಿನದ ಇತಿಹಾಸ ಕೇವಲ ಆಚರಣೆ ಅಲ್ಲ, ಅದು ಒಂದು ಆತ್ಮ ಸಾಕ್ಷಾತ್ಕಾರದ ನೆನಪು. ಅದು ವಿರಕ್ತನಾದ ಮಹಾದೇವನು ಗೃಹಸ್ಥಾಶ್ರಮವನ್ನು ಅಪ್ಪಿಕೊಂಡ ಕ್ಷಣದ ಮಹಿಮೆ. ಅದು ತಪಸ್ಸಿನ ಗಂಭೀರತೆಯಲ್ಲಿ ಪ್ರೀತಿಯ ಮೃದು ಸ್ಪರ್ಶ ಸೇರಿದ ಮಹೋತ್ಸವ. ಹಾಲ ವಿಷವನ್ನು ಕುಡಿದು ಲೋಕವನ್ನೇ ಉಳಿಸಿದ ಕಂಠದ ನೀಲಿಮೆಯ ಹಿಂದೆ ಪಾರ್ವತಿಯ ನಂಬಿಕೆಯ ಶ್ವಾಸವಿತ್ತು. ಶಿವನು ತಾಂಡವ ಮಾಡಿದಾಗ ಅವನ ಪಾದ ಸ್ಪರ್ಶದಲ್ಲಿ ಪ್ರಪಂಚ ನಡುಗಿದರು. ಅವನ ಹೃದಯದ ಸ್ಪಂದನ ಪಾರ್ವತಿಯಲ್ಲೇ ನೆಲೆಗೊಂಡಿತ್ತು. ಇದು ಕೇವಲ ದೇವರಿಬ್ಬರ ವಿವಾಹದ ಕಥೆಯಲ್ಲ, ಇದು ಶಕ್ತಿ ಮತ್ತು ಶಿವನ ಅಖಂಡ ಏಕತೆಯ ಸಂಕೇತ. ಅವನು ಶೂನ್ಯ, ಅವಳು ಸೃಷ್ಟಿ, ಅವನು ನಾದ, ಅವಳು ಲಯ. ಇಬ್ಬರು ಸೇರಿದಾಗಲೇ ಜೀವನಕ್ಕೆ ಅರ್ಥ. ಮಹಾಶಿವರಾತ್ರಿ ಎಂದರೆ ರಾತ್ರಿ ಪೂರ್ತಿ ಜಾಗರಣೆ ಮಾತ್ರವಲ್ಲ, ಅದು ಅಜ್ಞಾನವನ್ನು ಬಿಟ್ಟು ಜ್ಞಾನ ಜ್ಯೋತಿಗೆ ಕಣ್ಣು ತೆರೆಯುವ ಸಂಧಿ. ಅದು ಅಹಂಕಾರವನ್ನು ಕರಗಿಸಿ ಆತ್ಮವನ್ನು ಅರಿಯುವ ಕ್ಷಣ. ಶಿವನು ಭಸ್ಮವಾಡಿದ ದೇಹವಿ ಅನಿತ್ಯತೆಯ ಪಾಠವಿದ್ದರೆ, ಪಾರ್ವತಿಯ ಕಣ್ಣುಗಳಲ್ಲಿ ನಿತ್ಯತೆಯ ನಂಬಿಕೆ ಇತ್ತು. ಅವನು ವಿರಕ, ಅವಳು ಭಕ್ತ, ಅವನು ತಪಸ್ವಿ, ಅವಳು ಶಕ್ತಿ. ಇಬ್ಬರು ಸೇರಿದಾಗಲೇ ಸಂಪೂರ್ಣತೆ ಎನ್ನುವ ಸತ್ಯ ಮೂಡಿತು. ಈ ಮಹಾಶಿವರಾತ್ರಿ ನಮ್ಮೊಳಗಿನ ಕಾಮ ಕ್ರೋಧ ಲೋಭಗಳ ಅಂಧಕಾರವನ್ನು ತಪಸ್ಸಿನ ದೀಪದಿಂದ ದಹಿಸಲಿ. ನಮ್ಮ ಮನದ ಕೈಲಾಸದಲ್ಲಿ ಶಿವನ ಶಾಂತಿ ನೆಲೆಸಲಿ. ನಮ್ಮ ಹೃದಯದ ಗಂಗೆಯಲ್ಲಿ ಪಾರ್ವತಿಯ ಮಮತೆ ಹರಿಯಲಿ. ಓಂ ನಮಃ ಶಿವಾಯ. ಈ ಜಪದಲ್ಲಿ ಕೇವಲ ಶಬ್ದವಿಲ್ಲ, ಅದು ಜೀವನದ ಉಸಿರು. ಶಿವ ಶಕ್ತಿಯ ಪ್ರೀತಿ ಮಾತುಗಳ ಮೀರಿದ ಮೌನದ ಮಂತ್ರ. ಅದು ಭಕ್ತಿಯ ಗಂಭೀರ ತಪಸ್ಸಿನಲ್ಲಿ ಅರಳಿದ ಅಖಂಡ ಏಕತೆಯ ಅನುಭವ. ಮೌನದಲ್ಲೇ ಹಬ್ಬದ ಮಹತ್ವ, ಅಲ್ಲಿ ಅಹಂಕಾರ ಕರಗಿ ಆತ್ಮ ಬೆಳಗುತ್ತದೆ.
ಪೂಜೆ ಜೀವನವಾಗುತ್ತದೆ. ಭಕ್ತಿ ಹೃದಯವಾಗಲಿ, ಶಾನ ದೀಪವಾಗಲಿ, ಪ್ರೀತಿ ಪರಮ ಸತ್ಯವಾಗಲಿಲ್ಲ. ಈ ಪವಿತ್ರ ರಾತ್ರಿಯಲ್ಲಿ ನಮ್ಮೊಳಗಿನ ಶಿವತ್ವ ಜಾಗೃತವಾಗಲಿ.